ನಾನು ಈ ಪ್ಲೇಸಿಗೆ ಬಂದಾಗೆಲ್ಲ ನಾವು ನಮ್ಮ ಫ್ರೆಂಡ್ಸು ಕಾಲೇಜಲ್ಲಿ ಲೀವು ಕೇಳದೆ ಮಾಸ್ ಬಂಕ್ ಮಾಡಿ ಕ್ಲಾಸ್ಗೆ ಚಕ್ಕರ್ ಹೊಡೆದು ಇಲ್ಲಿಗೆ ಬಂದಿದ್ದೀನೇ ಕೂಡ ನನಗೆ ಯಾವಾಗಲೂ ನೆನಪಾಗುತ್ತೆ. ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಇವತ್ತು ನಾವು ಹುಣಸೂರು ಬಸ್ ಸ್ಟ್ಯಾಂಡಲ್ಲಂತೂ ಮೈಸೂರಿಗೆ ಜನ ಸಾಗರನೇ ಇದ್ಬಿಟ್ಟಿದ್ರು. ಎಷ್ಟು ಬಸ್ ಬಂದರೂ ಕೂಡ ಮೈಸೂರಿಗೆ ಜನ ಅಂತೂ ಕಮ್ಮಿ ಆಗ್ತಾನೆ ಇರಲಿಲ್ಲ. ಹಿಂಗೆ ನಿಂತ್ಕೊಂಡ್ರೆ ನಾವಿವತ್ತು ಮೈಸೂರಿಗೆ ಹೋಗೋಕ್ಕಾಗಲ್ಲ ಅಂತ ಹಂಗೋ ಹಿಂಗೋ ಮಾಡಿ ಒಂದು ಬಸ್ನ ಹತ್ತಿದ್ವಿ. ಅದೆಲ್ಲ ಬಸ್ಸಲ್ಲಿ ಸೀಟ್ ಮಾತ್ರ ಸಿಕ್ಕಲಿಲ್ಲ. ಇನ್ನೇನು ಮಾಡೋದು, ಬಸ್ಸರು ಸಿಕ್ತಲ್ಲ ಅಂತ ಸ್ಟ್ಯಾಂಡಿಗೆಲ್ಲ ಮೈಸೂರಿಗೆ ಬಂದ್ವಿ. ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದು ನಾವು ತಲುಪಿದ್ವಿ. ಅದಾದಮೇಲೆ ನಾವು ಯಾವ ಪ್ಲೇಸ್ಗೆ ಹೋಗಬೇಕಾಗಿತ್ತೋ ಆ ಪ್ಲೇಸಲ್ಲಿ ಬಸ್ಸು ಆಲ್ರೆಡಿ ರೆಡಿಯಾಗಿ ನಿಂತಿತ್ತು. ಫೈನಲಿ ಆಗಿ ಈ ಬಸ್ಸಲ್ಲಾದರೂ ಸೀಟ್ ಸಿಕ್ತಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಖುಷಿಯಾರು ಸಿಕ್ತು. ಯಾಕಂದರೆ ಹುಣಸೂರಿಂದ ಬಂದು ನಿಂತ್ಕೊಂಡಿದ್ವಲ್ಲ, ಸ್ವಲ್ಪ ಕಾಲ ನೋವು ಬಂದುಬಿಟ್ಟಿತ್ತು. ಅದಾದಮೇಲೆ ಟಿಕೆಟ್ ಎಲ್ಲನೂ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಾವು ಫೈನಲಿ ಆಗಿ ಬಂದ್ವಿ ನಮ್ಮ ಮೈಸೂರಿರೋ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನಾವಿಲ್ಲಿಗೆ ಬಂದು ಒಂದು 10 ಗಂಟೆ ಆಗಿತ್ತು. ಸೊ 10 ಗಂಟೆಗೆ ಇಲ್ಲಿ ಜನ ಸಾಗರ ತುಂಬೋಗ್ಬಿಟ್ಟಿದ್ರು. ಈ ರಶಲ್ಲಿ ಇವತ್ತು ನಾವು ತಾಯಿ ದರ್ಶನ ಮಾಡೋಕ್ಕಾಗುತ್ತಾ ಅಂತ ಅನ್ಕೋತಾ ಇದ್ದೆ. ನಾನು ಇಲ್ಲಿಗೆ ಒಂದು 3 ಸಲ ಬಂದಿದ್ದೀನಿ, ಆದರೂ ಕೂಡ ಒಂದ್ಸಲ ಕೂಡ ತಾಯಿ ದರ್ಶನ ಮಾಡುತ್ತಿಲ್ಲ. ನಮ್ಮ ಫ್ರೆಂಡ್ಗಳ ಜೊತೆ ಬಂದಾಗಲೂ ಅಷ್ಟೇ ತುಂಬ ಲೇಟ್ ಆಗೋಯಿತು ಅಂತ ಬರೀ ನಂದಿ ಬೆಟ್ಟಕ್ಕೆ ಮಾತ್ರ ಹೋಗಿ ಬಂದಿದ್ವಿ. ಆದರೆ ಈ ಸಲ ಅಂತೂ ನಾನು ಎಷ್ಟಾರು ರಶ್ ಇರಲಿ ಎಷ್ಟಾರು ಕ್ಯೂ ಇರಲಿ ತಾಯಿ ದರ್ಶನ ಮಾಡ್ಕೊಂಡು ಹೋಗಲೇಬೇಕು ಅನ್ನೋ ತೀರ್ಮಾನ ಮಾಡಿಕೊಂಡು ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಕ್ಯೂಯಲ್ಲಿ ನಿಂತ್ಕೊಂಡ್ವಿ. ಎಷ್ಟೊತ್ತು ಕ್ಯೂಯಲ್ಲಿ ನಿಂತ್ವಿ ಅಂದರೆ ಜನ ಅಂತೂ ಬರ್ತಾನೆ ಇದ್ರು. ಕ್ಯೂ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ನಿಂತು ಸಾಕಾಗಿ ಕಾಲು ಕೂಡ ನೋವು ಬಂತು. ಆದರೆ ಏನು ಮಾಡೋದು, ತಾಯಿ ದರ್ಶನ ಮಾಡಲೇಬೇಕಲ್ವ. ಫೈನಲಾಗಿ ನಾವು ಗೋಪುರದೊಳಗಡೆ ಹೋಗಿ ತಾಯಿ ದರ್ಶನ ಎಲ್ಲನೂ ಮಾಡಿದ್ವಿ. ನಾನಂತೂ ಇದು ಫಸ್ಟ್ ಟೈಮು ತಾಯಿ ದರ್ಶನ ಮಾಡಿದ್ದು. ನನಗಂತೂ ತುಂಬ ಖುಷಿ ಅನ್ನಿಸ್ತು, ಮನಸ್ಸಿಗೊಂದ್ಸಲ ತೃಪ್ತಿನೂ ಕೂಡ ಅನ್ನಿಸ್ತು. ಫೈನಲಿ ಆಗಿ ದೇವ್ರ ದರ್ಶನ ಎಲ್ಲನೂ ಮಾಡಿಕೊಂಡು ಹೊರಗಡೆ ಬಂದ್ವಿ. ನಾವು ಒಳಗಡೆ ಹೋಗಿದ್ದು 10:20ಕ್ಕೆ, ಹೊರಗಡೆ ಬಂದಿದ್ದು 12:15. ಮಿನಿಮಮ್ 1.5 ಗಂಟೆ ಟೈಮ್ ನಿಂತಿದ್ವಿ. ಸೊ ಫೈನಲಿಯಾಗಿ ದೇವ್ರ ದರ್ಶನ ಮಾಡಿದ್ವಲ್ಲ ಅಂತ ಖುಷಿನೂ ಆಯಿತು. ಅದಾದಮೇಲೆ ಒಂದು ಫೋಟೋ ತೊಗೊಂಡು ನೆಕ್ಸ್ಟು ದಾಸೋಹ ಭವನಕ್ಕೆ ಹೋಗಿ ದೇವ್ರ ಪ್ರಸಾದ ತಿನ್ಕೊಂಡು ಭಸ್ಮಾಸುರ ಒಂದು ಫೋಟೋ ತೊಗೊಂಡು ನಾವು ನೆಕ್ಸ್ಟ್ ನಮ್ಮ ಊರಿಗೆ. ಇದು ನನ್ನ ಈ ದಿನದ ಮಿನಿ ಬ್ಲಾಗ್ ಆಗಿತ್ತು. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದ